ಶುಭ, ಏ ಶುಭ, ಶುಭ ನಿನ್ನೆ ಮಾತಾಡಿಸ್ತಾ ಇರೋದು. ಶುಭ ಮಾತಾಡು. ಯಾರು ಚಿಕ್ಕ ಇವಳು? ಅಯ್ಯೋ ಭಗವಂತ, ಹುಡುಗಿರು ಮುಟ್ಟಿದ್ರೆ ಕರೆಂಟ್ ಹೊಡಿತೆ ಅಂತ ಕೇಳಿದ್ದೆ. ನಮ್ಮ ಯುವ ಮುಟ್ಟಿದ್ರೆ ಕರೆಂಟೇ ಹೋಗುತ್ತಾ? ಅಬ್ಬಬ್ಬಬ್ಬಬ್ಬಬ್ಬ, ಮೈ ಬಾಯ್ ವೆರಿ 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 ಸ್ಟ್ರಾಂಗ್. ಶುಭ, ಶುಭ ಏನಾಯ್ತು? ಶುಭ, ಏಯ್ ಶುಭ ಏನಾಯ್ತು? ಚಿಕ್ಕ ಚಿಕ್ಕ ಶುಭ, ಏನ್ ತಮಾಷೆ ಮಾಡ್ತಿದ್ಯಾ? ಆಫೀಸ್ ಟೈಮಲ್ಲಿ ಏನಿದು ನಾಟಕ? ಶುಭ, ಐ ಡೋಂಟ್ ಲೈಕ್ ದಿಸ್. ಗೆಟ್ ಅಪ್ ಶುಭ. ಏ ಮಗ, ಕೂಲ್ ಕಣೋ, ಒಬ್ಬ ಹೆಣ್ಮಗಳು ಕಣೋ, ಅದು ತಲೆ ಸುತ್ತ ಬಿದ್ದೋಗಿದೆ. ಈ ಟೈಮಲ್ಲೂ ಬೈತಿಯಲ್ಲ ನೀನು. ಸರಿ, ಒಂದ್ ನಿಮಿಷ, ಡಾಕ್ಟರ್ ನಾನೇ ಕರ್ಕೊಂಡ್ ಬರ್ತೀನಿ. ಏ ಚಿಕ್ಕು, ವಾಟ್ ಅನ್ಕಾನ್ಶಿಯಸ್ ಪ್ರಾಂಕ್ ತಾನು ಇವಳು ಮಾಡ್ತಿರೋದು. ಬೇರೆಯವ್ರಿಗೆ ಜ್ಞಾನ ತಪ್ಪಿಸೋಳು ನೀನು, ನಿನಗೆ ಜ್ಞಾನ ತಪ್ಪುತ್ತಾ? ಮಾಡ್ತೀನಿ ನಿಂಗೆ. ಐ ಆಟ ಆಡ್ತಾ ಇದೆಯಾ ನೀನು? ನಿಂತ್ಕೋ. ಶಿಟ್ ಶುಭ, ಶುಭ, ಶಿಟ್ ಇವಳು ನಿಜವಾಗ್ಲೂ ಪ್ರಜ್ಞೆ ಇಲ್ಲ. You please come home. Amma is fine. ಹ್ಞೂ, ಮನೆ ಬಾಗ್ಲಿಗೆ ಬಂದಾಗ ಅನ್ನೋ ಮಾತೆಲ್ಲ ಅಂದು ಈಗ ಕರೆಯಕ್ಕೆ ಬಂದಿದ್ಯಾ? ಏ ಸುಮ್ಮನಿರೋ. ಈಗ ಅಮ್ಮನೇ ನಿಮ್ಮಿಬ್ರು ಮನೆ ಕರ್ಕೊಂಬ ಅಂತ ಹೇಳಿ ಕಳ್ಸಿರೋದು. ಅಲ್ಲ ಅಣ್ಣ, ಮನೇಲಿ ಮದ್ವೆ ಇಟ್ಕೊಂಡು ಇಲ್ಲಿ ಬಂದು ಕೂತಿದ್ಯಲ್ಲ, ನಿನಗಂತೂ ಸ್ವಲ್ಪನೂ ಬುದ್ಧಿ ಇಲ್ಲ ಅಲ್ಲ? ಅದ್ಗೇನ್ ಕರ್ಕೊಂಡು ಮನೆಗೆ ಬಾ. ನೀವಿಬ್ರು ಮದ್ವೆಗೆ ಬನ್ನಿ, ದೊಡ್ಡಪ್ಪ ದೊಡ್ಡಮ್ಮ. ಅಂದ ಹಾಗೆ ಶ್ರುತಿದು ಮದ್ವೆ ಫಿಕ್ಸ್ ಆಯ್ತಂತೆ. ಪಾಪ ನಿಮ್ಗೂ ಇಲ್ಲಿ ಕೆಲಸ ಇರುತ್ತೆ. ಹಾ, ನಾನು ಹುಡುಗನ್ ನೋಡ್ದೆ ಹೊರಗಡೆ. ಓಕೆ, ನಿಮ್ಮ ಲೆವೆಲ್ಗೆ ತಕ್ಕನಾಗೆ ಹುಡ್ಕೊಂಡಿದ್ದೀರಾ. ನಾಟ್ ಬ್ಯಾಡ್. ಅವನು ಹೋಗಿರ್ತಾನ ಇಷ್ಟೊತ್ತಿಗೆ. ದೇವರೇ ಈಶಾನಿ ರೂಪದಲ್ಲಿ ಬಂದು ಕಾಪಾಡ್ದ ಇವತ್ತು. ಮತ್ತೆ ಹೀಗಾದ್ರೆ ಏನು ಮಾಡೋದು? ಇವನಿಂದ ಹೇಗೆ ತಪ್ಪಿಸ್ಕೊಳ್ಳೋದು? ಅವನಿನ್ನೂ ಅಲ್ಲೇ ಇರ್ತಾನ? ಬಾ ಚಿನ್ನ ಬಾ. ನಂಗೆ ಗೊತ್ತಿತ್ತು ನೀನು ಬಂದೇ ಬರ್ತೀಯ ಅಂತ. ನಿಂಗೂ ಆಸೆ ಇದೆ ಅಂತ ನಂಗೆ ಗೊತ್ತು. ಯಾಕೆ ಮುಚ್ಚಿಡ್ತೀಯ? ಬೆಂಕಿಗೆ ಕಾಯೋ ಆಸೆ, ಬೆಣ್ಣೆಗೆ ಕರ್ಗೋ ಆಸೆ. ಇನ್ನು ಲೇಟ್ ಮಾಡೋದು ಬೇಡ, ರೂಮ್ ರೆಡಿ ಇದೆ, ಬಾ. ನೋಡು, ನಮ್ಮ ಮನೆ ಮುಂದೆ ನಿಂತಿದ್ಯಾ ಅನ್ನೋ ಒಂದೇ ಒಂದು ಕಾರಣಕ್ಕೆ ಇದು ನನ್ನ ಕೈಗೆ ಬಂದಿಲ್ಲ. ಇನ್ನು ನಾಲ್ಗೆ ಜಾರಿದ್ರೆ ನಿನ್ನ ನಾಲ್ಗೆ ನಿನ್ನ ಬಾಯಿ ಒಳಗಿರಲ್ಲ, ನನ್ನ ಕಾಲ್ ಕೆಳಗಿರುತ್ತೆ. ಏನೇ ಮಾತಾಡ್ತಿದ್ಯಾ? ನಿನ್ನ ವಿಷಯ ನಿಮ್ಮ ಮನೇಲಿ ಗೊತ್ತಾದ್ರೆ ಏನಾಗುತ್ತೆ ಅಂತ ಗೊತ್ತು ತಾನೇ? ನಿನ್ನ ಮರ್ಯಾದೆ, ನಿಮ್ಮ ಮನೆಯವ್ರ ಮರ್ಯಾದೆ ಎರಡನ್ನೂ ಬೀದಿಲಿ ಹರಾಜಾಗ್ತೀನಿ ನಾನು ಮರ್ಯಾದೆಗೆಲ್ಲ ಎಂಜೋ ಮಗನೇ ಅಲ್ಲ. ನಿಮ್ಮ ಮನೆ ಮರ್ಯಾದೆನ ಉಳಿಸಲ್ಲ. ಏನ್ ಮಾಡ್ತೀಯ? ಹೆದರ್ಸ್ತಾ ಇದೆಯಾ? ಇವತ್ತಲ್ಲ ನಾಳೆ ನಮ್ಮ ಮನೇಲಿ ವಿಷಯ ಗೊತ್ತಾಗ್ಲೇಬೇಕು. ಅವ್ರು ಅವಾಗ ಪಡೋ ನೋವು ಇವಾಗ್ಲೇ ಪಡ್ಲಿ ಬಿಡು. ಇರು, ನಾನೇ ಹೇಳ್ತೀನಿ. ಅಪ್ಪ
ನಾ ಹೊರಡ್ತೀನಿ. ಗುಬ್ಬಿ ಮರಿ ತರ ಇದ್ಲು, ಈಗ ಗಿಡಗನ್ ತರ ಆಡ್ತಿದ್ದಾಳೆ. ಕಿವುಡಿಗೆ ಮಾಡ್ತೀನಿ. ಈಗ ಮನೆ ಮುಂದೆ ರಂಪ ಬೇಡ. ನಿನ್ ಕೈಲಿ ಏನು ಮಾಡೋಕ್ಕಾಗಲ್ಲ. ನನ್ನ ಕಾಪಾಡಕ್ಕೆ ಯಾರೂ ಇಲ್ಲ ಅನ್ಕೊಂಡಿದ್ದೆ, ಆದ್ರೆ ದೇವ್ರ ರೂಪದಲ್ಲಿ ಈಶಾನಿ ಬಂದ್ಲು. ನಾನ್ ಪಾರಾದೆ. ದೇವ್ರು ಸರಿಯಾಗಿ ಸಿಗ್ನಲ್ ಕೊಟ್ಟಿದ್ದಾನೆ. ದೇವ್ರು ನನ್ನ ಜೊತೆ ಇರೋ ತನಕ ನನಗೆ ಯಾವ ಭಯನೂ ಇಲ್ಲ. ನನ್ನ ಪ್ರೀತಿನ ಹೇಗೆ ಉಳಿಸ್ಕೋಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ನಿನ್ಗೆ ಯಾವುದೇ ಕಾರಣಕ್ಕೂ ನಾನು ಸಿಗಲ್ಲ. ಅದು ಏನು ಮಾಡ್ಕೋತೀಯೋ ಮಾಡ್ಕೊ. ಇವಾಗ ಮೊದಲು ಇಲ್ಲಿಂದ ಹೊರಡು. ಜಾಸ್ತಿ ಮಾತಾಡಿದ್ರೆ ಅವಾಗ್ಲೇ ಹೇಳಿದ್ನಲ್ಲ, ಅದನ್ನ ಮಾಡಿ ತೋರಿಸ್ಬೇಕಾಗತ್ತೆ. ಎಲ್ಲೋಗ್ತೀಯ? ಇವತ್ತಲ್ಲ ನಾಳೆ ಸಿಕ್ಕೇ ಸಿಗ್ತೀಯ. ಮದುವೆ ಆಗು, ನಿನ್ ಬಾಳ್ ನರಕ ಮಾಡ್ತೀನಿ. ಹೋದ್ ಜೀವ ವಾಪಸ್ ಬಂದಂಗಾಯ್ತು. ಯಾರ ಹತ್ರನೂ ಹೀಗೆ ಮಾತಾಡ್ದವಳಲ್ಲ ನಾನು. ಪರಿಸ್ಥಿತಿ ಏನೇನೆಲ್ಲ ಮಾಡಿಸ್ತಿದೆ. ಶುಭ ಹೇಳ್ತಾ ಇದ್ರು, ಸಮಾಜ ಸರಿ ಇಲ್ಲ, ಇಲ್ಲಿ ಕಚ್ಚದೆ ಹೋದ್ರೂ ಬುಸ್ಕುಟ್ಟಿ ಆದರೂ ಹೆದರ್ಸ್ಬೇಕು ಅಂತ. ಹೆದರೋರು ಇರೋ ತನಕ ಹೆದರ್ಸ್ತಾನೆ ಇರ್ತಾರೆ. ಅದೇ ತಿರುಗಿ ಬಿದ್ದರೆ ತಿರುಗಿ ನೋಡ್ದಂಗೆ ವಾಪಸ್ ಹೋಗ್ತಾರೆ. ಶುಭ, ನಿನ್ನ ಮಾತು ಇವತ್ತು ನನ್ನ ಉಳಿಸ್ಬಿಡ್ತು ಕಣೆ. ಇವಾಗೇನೋ ಧೈರ್ಯ ಇರೋಳ್ ಥರ ಆ್ಯಕ್ಟ್ ಮಾಡಿ ಕಳಿಸ್ಬಿಟ್ಟೆ. ಆದರೆ ಮುಂದೇನು ಮಾಡೋದು?